ಗಾಲಿ ಕಡ್ಡಿ ಇಟ್ರು ಮೇಡಮ್. ಸಾಕು ಸಾಕು ಪೋಸ್ ಕೊಟ್ಬಿಡಿ. ಆ ಕಡೆ ನೋಡಿ ಬಗ್ಗೆ ನೀವು ಬಂದಿದ್ದೀರಿ, ಹೇಗೆ ಅನಿಸ್ತು? ವಂಡಾರು ಕಂಬಳ ಇದು ನಾವು ಈ ಹಿಂದೆ ವಂಡಾರು ಕಂಬಳ ನಾವು ಮಂಗಳೂರಿಂದ ಬಂದಿದ್ದೇವೆ. ಮಂಗಳೂರಲ್ಲಿ ಈಗಾಗಲೇ ನಾವು ಆಧುನಿಕತೆಯಿಂದ ಕೂಡಿದಂತಹ ಕಂಬಳವನ್ನು ನೋಡಿರುವಂಥದ್ದು. ಇಲ್ಲಿ ಸಾಂಪ್ರದಾಯಿಕವಾದಂತಹ ಕಂಬಳ ನಡೀತಾ ಇದೆ. ಈ ಮನೆತನ ಕೂಡ ಅಷ್ಟೇ, ಈ ಹಿಂದೆ ಪರಂಪರಾಗತವಾಗಿ ಏನು ನಡೆಸಿಕೊಂಡು ಬರ್ತಾ ಇದ್ರ ಕಂಬಳದ ಒಂದು ಆಚರಣೆಗಳು ಅವೆಲ್ಲವುಗಳನ್ನು ಹಾಗೆ ಉಳಿಸಿಕೊಂಡು ಇದನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಸಂಪೂರ್ಣವಾದ ಸಾಂಪ್ರದಾಯಿಕ ಕಂಬಳವನ್ನು ನೋಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಪ್ರದೇಶದಿಂದ ಸಾಂಪ್ರದಾಯಿಕ ಕಂಬಳ ನೋಡಲಿಕ್ಕೆ ಇಷ್ಟು ಸಾವಿರಾರು ಜನಗಳು ಸೇರಿರುವುದು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾವು ಕಳೆದ 3 ವರ್ಷದಿಂದ ಸಾಂಪ್ರದಾಯಿಕ ಕಂಬಳ ನೋಡ್ಲಿಕ್ಕೆ ಅಂತಲೇ ಬರ್ತಾ ಇದ್ದೇವೆ. ಯಾಕಂದರೆ ಮಂಗಳೂರಲ್ಲಿ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಕೇವಲ ಮನೋರಂಜನೆ ಅಥವಾ ಸ್ಪರ್ಧಾತ್ಮಕ ನೆಲೆಯಿಂದ ನಡೆಯುವಂತಹ ಒಂದು ಗ್ರ್ಯಾಂಡ್ ಆದಂತಹ ಕಂಬಳ. ಬಟ್ ಇಲ್ಲಿ ಆ ಕಂಬಳಕ್ಕಿಂತ ಸಂಪೂರ್ಣವಾದ ವಿಭಿನ್ನವಾದ ಕಂಬಳವನ್ನು ನೋಡಿ ನಾವು ಆನಂದಿಸಬಹುದು. ಥ್ಯಾಂಕ್ ಯು. ಅನಿಸ್ತಿದೆ, ತುಂಬ ಜನ ಸೇರಿದ್ದಾರೆ. ಸಂಜೆ ಹೊತ್ತಲ್ಲಿ ಈ ಕಂಬಳ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ತುಂಬ ಜನ ಇಲ್ಲಿ ಬಂದು ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ದಾರೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಸೊ ಕಂಬಳಕ್ಕೋಸ್ಕರನೇ ಬಂದಿದ್ದೀವಿ ನೋಡಲಿಕ್ಕೆ ಅಂತ. ತುಂಬ ಖುಷಿ ಆಯಿತು ನೋಡಿ. ತುಂಬ ಚೆನ್ನಾಗಿದೆ, ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಖುಷಿ ಅನಿಸ್ತಿದೆ. ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ಹಸ್ಬೆಂಡ್ ಸಿಸ್ಟರ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಹೌದು, ಕಂಬಳಕ್ಕೋಸ್ಕರ ಬಂದಿರೋದು. ಥ್ಯಾಂಕ್ ಯು. ರೂಪಾ.